ಕರ್ಕಾಟಕ ರಾಶಿಗೆ ವಿಶ್ವಾವಸು ನಾಮ ಸಂವತ್ಸರದ ಪ್ರಾರಂಭದ ದಿನದಿಂದನೇ ಅಷ್ಟಮ ಶನಿ ದೂರ ಆಗೋಯಿತು. ಶನಿ ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದುಬಿಟ್ರು. ಯಾವಾಗ ಶನಿ ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದು ಕುಳಿತುಕೊಳ್ತಾರೋ ಶನಿಯಿಂದ ಬರಬಹುದಾದಂತಹ ಆಗ್ರಹಗಳೆಲ್ಲ ದೂರವಾಗುತ್ತೆ, ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಕರ್ಮಕಾರಕ ಶನಿನೇ, ನ್ಯಾಯಕಾರಕ ಶನಿನೇ. ಈಗ ನಿಮ್ದೇನಾದರೂ ದಾಯಾದಿಗಳ ಜಗಳ ಇತ್ತು, ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿತ್ತು, ಕೋರ್ಟ್ ಕಚೇರಿ ಸಮಸ್ಯೆಗಳಿತ್ತು, ಮತ್ತೆ ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆ ಇತ್ತು, ಈ ಥರದೆಲ್ಲ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಇದೇ ಕರ್ಕಾಟಕ ರಾಶಿಯವರಿಗೆ ಯುಗಾದಿ ಹಬ್ಬದ ಪ್ರಾರಂಭದಿಂದಲೇ ಶನಿ ಭಾಗ್ಯಕ್ಕೆ ಬರೋದ್ರಿಂದ ಸ್ವಲ್ಪ ಸ್ವಲ್ಪ ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಒಂದು ಒಳ್ಳೆ ದಿನ ಸಂಪೂರ್ಣ ಝೀರೋ ಆಗಿಬಿಡುತ್ತೆ. ಭಗವಂತನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಶನಿಯಿಂದ ಬಹಳ ಉತ್ತಮ ಫಲ. ಇನ್ನು ಗುರು ಮೇ 15ನೇ ತಾರೀಕಿನವರೆಗೂ 2025ನೇ ಇಸ್ವಿಯಲ್ಲಿ ನಿಮಗೆ ಗುರುಬಲ ಇರುತ್ತೆ. ಗುರು ತುಂಬ ಸ್ಟ್ರಾಂಗ್ ಪೊಸಿಷನಲ್ಲಿ ಇರ್ತಾರೆ. ಏಕಾದಶ ಭಾವ ಅಂದರೆ 11ನೇ ಭಾವದಲ್ಲಿ ಲಾಭಸ್ಥಾನದಲ್ಲಿ ಇರ್ತಾರೆ. ಯಾವಾಗ ಗುರು ಬಂದು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ಮಿಥುನ ರಾಶಿಗೆ ಬರ್ತಾರೋ ಕರ್ಕಾಟಕ ರಾಶಿಯವರಿಗೆ ವ್ಯಯ ಗುರು ಪ್ರಾರಂಭ ಆಗುತ್ತೆ. ಅಂದರೆ 12ನೇ ಮನೆ ಗುರು ಪ್ರಾರಂಭ ಆಗುತ್ತೆ. ಸ್ವಲ್ಪ ಹಣ ಹೆಚ್ಚು ಖರ್ಚು ಮಾಡ್ತೀರಾ, ಒಳ್ಳೆ ಕೆಲಸಕ್ಕೂ ಖರ್ಚು ಮಾಡ್ತೀರಾ, ಕೆಟ್ಟ ಕೆಲಸಕ್ಕೂ ಖರ್ಚು ಮಾಡ್ತೀರಾ. ಅದರ ಅರ್ಥ ಮಗಳಿಗೋ ಮಗನಿಗೋ ಒಂದು ಮದುವೆ ಮಾಡ್ತೀರಾ, ಅದು ಒಳ್ಳೆ ಖರ್ಚು. ಒಂದು ಮನೆ ಕಟ್ತೀರಾ, ಅದಕ್ಕೆ ಸಾಲ ತಗೋತೀರಾ, ಒಳ್ಳೆ ಖರ್ಚು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸಾಲ ತಗೋತೀರಾ, ಅದು ಒಳ್ಳೆ ಖರ್ಚು. ಜೂಜಾಡೋಕ್ಕೋ ಅಥವಾ ಶೋಕಿ ಮಾಡೋಕ್ಕೋ ನೀವು ಸಾಲವನ್ನು ಪಡ್ಕೊಂಡ್ರೆ ಅದು ಕೆಟ್ಟ ಖರ್ಚು. ಹಾಗಾಗಿ ಒಳ್ಳೆಯ ಖರ್ಚು ಕೆಟ್ಟ ಖರ್ಚು ಎರಡೂ ಆಗುವಂಥ ಸಾಧ್ಯತೆ ಇದೆ. ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದರೆ ಗುರುನೇ ಧನಕಾರಕ, ಐಶ್ವರ್ಯಕಾರಕ, ಹಣಕ್ಕೆ ಅಧಿಪತಿ ಗುರುನೇ. ಅವ್ರು 12ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ, ಎಚ್ಚರಿಕೆ ಬಹಳಷ್ಟು ಅಗತ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮಕ್ಕೆ ರಾಹು ಬರ್ತಾರೆ. ಮೇ 20ನೇ ತಾರೀಕು 8ನೇ ಮನೆಗೆ ರಾಹು ಬರ್ತಾರೆ, 2ನೇ ಮನೆಗೆ ಕೇತು ಬರ್ತಾರೆ. ಇನ್ನು 18 ತಿಂಗಳು ಸಂಪೂರ್ಣ ಕಾಳಸರ್ಪ ದೋಷ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಬಹಳ ಅಗತ್ಯ ಕರ್ಕಾಟಕ ರಾಶಿಯವರಿಗೆ. ಸಾಧ್ಯವಾದರೆ ರಾಹು ಕೇತು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಮ್ಮೆ ಕಾಳಹಸ್ತಿ ಪರಮಾತ್ಮನ ದರ್ಶನ ಮಾಡಿ ಅಲ್ಲಿ ರಾಹು ಕೇತು ಶಾಂತಿ ಅಂತ ಮಾಡ್ತಾರೆ. ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಅತ್ಯುತ್ತಮ ಸಲಹೆ ಅಂತ ನಾನು ಹೇಳ್ತೇನೆ. ಒಮ್ಮೆ ಹೋಗಿ ಬರೋದ್ರಿಂದ ರಾಹು ಕೇತುವಿನ ದೋಷ ಅನ್ನುವಂಥದ್ದು ಪರಿಹಾರ ಆಗಿ ಆ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ. ಕಾಳಹಸ್ತಿಗೆ ಹೋಗಿ ಬಂದರೆ ಕರ್ಕಾಟಕ ರಾಶಿಯವರಿಗೆ ಈ ವಿಶ್ವಾವಸು ನಾಮ ಸಂವತ್ಸರ ಬಹಳ ಉತ್ತಮವಾದ ಫಲ ಅನ್ನುವಂಥದ್ದು ನೀವು ಪಡ್ಕೊತೀರ. ಸಿಂಹರಾಶಿ, ಸಿಂಹರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಪ್ರಾರಂಭದಿಂದಲೇ ಅಷ್ಟಮ ಶನಿ ಇರುತ್ತೆ. ಅಷ್ಟಮ ಶನಿ ಪ್ರಭಾವಕ್ಕೆ ಒಳಗಾಗಿದ್ದರೆ ಇನ್ನು 2.5 ವರ್ಷ ನಿಮಗೆ ಅಷ್ಟಮ ಶನಿ ಇರೋದ್ರಿಂದ ಕಂಪಲ್ಸರಿ ಶನಿ ಶಾಂತಿ ಮಾಡ್ಕೊಳ್ಳಿ. ಶಿವನ ಆರಾಧನೆ ಹೆಚ್ಚು ಮಾಡಿ. ಜೊತೆಗೆ ನೀವು ಶನೈಶ್ಚರಣ ಮೂಲ ಕ್ಷೇತ್ರವನ್ನು ದರ್ಶನ ಮಾಡುವಂಥದ್ದು ಒಳ್ಳೆಯದು. ಅಂದರೆ ಶನಿ ಪರಮಾತ್ಮನ ಒಂದು ಕ್ಷೇತ್ರ ಇರುತ್ತಲ್ಲ, 100 ವರ್ಷಗಳ ದೇವಾಲಯ, ಅಂತಹ ದೇವಸ್ಥಾನಕ್ಕೆ ಹೋಗಿ ಶನಿ ಪರಮಾತ್ಮನ ದರ್ಶನ ಮಾಡುವಂಥದ್ದು, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು ಬಹಳ ಉತ್ತಮ. ಅದಲ್ಲದೆ ಶನಿ ಪರಮಾತ್ಮ ನಿಮಗೆ ಕರ್ಮಕ್ಕೆ ಕಾರಕನಾಗಿದ್ದರಿಂದ ಸ್ವಲ್ಪ ಉದ್ಯೋಗದ ಪಲ್ಲಟ ಅಂದರೆ ಸ್ಥಾನ ಪಲ್ಲಟ ಚೇಂಜ್ ಮಾಡುವಂಥ ಡಿಸಿಷನ್ಸನ್ನ ಇಮಿಡಿಯೇಟಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಫ್ರಸ್ಟ್ರೇಷನ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಕೋಪ ಬರುತ್ತೆ, ಕಲೀಗ್ಸಿಂದ ನಿಮಗೆ ಬೇಸರ ಆಗುತ್ತೆ, ನಿಮ್ಮ ಮ್ಯಾನೇಜರಿಂದ ನಿಮಗೆ ಫೋರ್ಸಬಲಿ ಸ್ಟ್ರೆಸ್ ಆಗುತ್ತೆ. ಏನೇ ಬಂದರೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತ ಹೋಗಿ. ಆ ಬ್ಯಾಲೆನ್ಸ್ ಭಾಳ ಮುಖ್ಯ. ಚೇಂಜ್ ಮಾಡಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ನೋಡಿಕೊಂಡೇ ಉದ್ಯೋಗ ಚೇಂಜ್ ಮಾಡಿ, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅನಿರೀಕ್ಷಿತ ಧನ ಲಾಭ ಪ್ರಾಪ್ತಿ, ಬಂಧುಗಳ ಸಹಾಯ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ವ್ಯಾಪಾರದಲ್ಲಿ ವೃದ್ಧಿ. ಜೊತೆಗೆ ಸಿಂಹರಾಶಿಯವರಿಗೆ ಲಾಭದ ಗುರು ಪ್ರಾಪ್ತಿ. ಅಂದರೆ ಮೇ 15ನೇ ತಾರೀಕು ಗುರು 11ನೇ ಮನೆಗೆ ಬರ್ತಾರೆ. ಇದೊಂದು ಅತ್ಯಂತ ಶುಭ ಸಂಗತಿ ಸಿಂಹರಾಶಿಯವರಿಗೆ. ಯಾವಾಗ ಗುರು 11ನೇ ಮನೆಗೆ ಬರ್ತಾರೋ ನಿಮಗೆ ಸಂಪೂರ್ಣ 100% ಗುರುಬಲ ಪ್ಲಸ್ ಲಾಭದ ಗುರು, ಹೌಸ್ ಆಫ್ ಗೇನ್. ಸಿಂಹರಾಶಿಯವರಿಗೆ ಮೇ 15ರಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಹಾಗಾಗಿ 1 ವರ್ಷಕ್ಕೇನು ಭಯ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಧೈರ್ಯವಾಗಿ ನೀವು ಇರ್ಬೋದು, ಖುಷಿಯಿಂದ ಇರ್ಬೋದು. ನೀವು
ಅತ್ಯಂತ ವೇಗವಾದಂಥ ಶುಭ ಫಲ ಕೊಡುತ್ತೆ. ಶನಿ ನಿಮಗೆ ಅಡ್ಡಿ ಆಟಂಕ ಮಾಡಿದ್ರು ಗುರು ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ಧನಾಗಮ, ಸಂತಾನ, ಶುಭ ಕಾರ್ಯ ನಡೆಯುವುದು ಇದೆಲ್ಲ ಕೂಡ ಸಿಂಹರಾಶಿಯವರಿಗೆ ಪ್ರಾಪ್ತಿ. ಅಧಿಕಾರ ಪ್ರಾಪ್ತಿ, ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸು ಇವೆಲ್ಲವೂ ಸಿಗ್ತಾ ಹೋಗುತ್ತೆ. ಇನ್ನು ರಾಹು ಕೇತುಗಳ ಬದಲಾವಣೆ ಮೇ 20ನೇ ತಾರೀಕು ಆಗೋದ್ರಿಂದ ರಾಹು ನಿಮಗೆ ಸಪ್ತಮ ಸ್ಥಾನಕ್ಕೆ ಬರ್ತಾರೆ, 7ನೇ ಮನೆಗೆ ಬರ್ತಾರೆ ಮೇ 20ನೇ ತಾರೀಕು. ಕೇತು ನಿಮ್ಮ ರಾಶಿಗೆ ಬರ್ತಾರೆ. ಹಾಗಾಗಿ ಇನ್ನು ಒಟ್ಟು 18 ತಿಂಗಳು, 1.5 ವರ್ಷ ನಿಮಗೆ ಸಂಪೂರ್ಣ ಕಾಳ ಸರ್ಪ ದೋಷ ಅನ್ನುವಂಥದ್ದು ಇರುತ್ತೆ. ಈ ದೋಷಕ್ಕೆ ಪರಿಹಾರವಾಗಿ ಶ್ರೀಕಾಳಹಸ್ತಿ ದರ್ಶನ ಮಾಡುವಂಥದ್ದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡುವಂಥದ್ದು, ಅಥವಾ ಘಾಟಿ ಸುಬ್ರಹ್ಮಣ್ಯ ದರ್ಶನ ಮಾಡುವಂಥದ್ದು ಬಹಳ ಉತ್ತಮ. ದರ್ಶನ ಮಾತ್ರದಿಂದಲೇ ಈ ದೋಷಕ್ಕೆ ಒಂದು ಸ್ವಲ್ಪ ಪರಿಹಾರವನ್ನು ಕಂಡುಕೊಳ್ಬೋದು. ರಾಹು 7ನೇ ಮನೆಯಲ್ಲಿದ್ರೆ ಸ್ವಲ್ಪ ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ, ಸತಿಪತಿಗಳ ಕಲಹ ಜಾಸ್ತಿ ಆಗುತ್ತೆ, ವಿವಾಹಾದಿ ಶುಭ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ನಿಮಗೆ ಮೇಜರ್ ಬಲ ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ ಅದು ಗುರು ಲಾಭಸ್ಥಾನಕ್ಕೆ ಬರೋದ್ರಿಂದ ಯಾವುದೇ ಟೆನ್ಷನ್ನ ತಲೆಗೆ ಹಾಕ್ಕೊಳ್ಳದೆ ಧೈರ್ಯವಾಗಿ ಭಗವಂತ ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿಪ್ಪ ಅಂತ ನಿಮ್ಮ ವೃತ್ತಿನೋ ವ್ಯಾಪಾರನೋ ಸಂತೋಷವಾಗಿ ಮಾಡ್ತಾ ಹೋಗಿ ಭಗವಂತನ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಯುಗಾದಿ ಹಬ್ಬ, ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದಿಂದಲೇ ಕಂಟಕ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದರೆ ನಿಮ್ಮ ರಾಶಿಗೆ ಸಂಪೂರ್ಣವಾಗಿ 7ನೇ ಮನೆಯಲ್ಲಿ ಶನಿ ಇರ್ತಾರೆ. ಶನಿಯ ನೇರ ದೃಷ್ಟಿ ಯಾವ ರಾಶಿ ಮೇಲಿದೆ ಅಂತಂದರೆ ಅದು ಕನ್ಯಾ ರಾಶಿ ಮೇಲೆ. ಯಾವಾಗ ಕನ್ಯಾ ರಾಶಿ ಮೇಲೆ ಕಂಟಕ ಶನಿ ಪ್ರಭಾವ ಬೀರುತ್ತೋ ಅಲ್ಲಿಗೆ ನಿಮ್ಮ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮನ್ನು ಹಾಡಿ ಹೊಗಳುವಂಥವರು ನಿಮ್ಮಿಂದ ದೂರ ಆಗ್ತಾರೆ, ನಿಮ್ಮ ಬಗ್ಗೆ ಸ್ವಲ್ಪ ಅಪಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಯಾರನ್ನೂ ಸಂಪೂರ್ಣ ನಂಬಕ್ಕೆ ಹೋಗ್ಬೇಡಿ. ಅದರಲ್ಲೂ ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ಖಂಡಿತವಾಗ್ಲೂ ನಂಬಲಿಕ್ಕೆ ಹೋಗ್ಬೇಡಿ. ವಿಶೇಷವಾಗಿ ಈ ಕಂಟಕ ಶನಿ ಪ್ರಭಾವ ಇರೋದ್ರಿಂದ ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ಏನೂ ಸಮಸ್ಯೆ ಇಲ್ಲ. ಅಕಸ್ಮಾತ್ ಏನಾದರೂ ಶನಿ ಬಲ ಕಡಿಮೆ ಇತ್ತು ಅಂತಂದರೆ ಸ್ವಲ್ಪ ಇಶ್ಯೂಸ್ ಆಗೋ ಸಾಧ್ಯತೆಗಳಿರುತ್ತೆ. ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು ಗುರುವಿನ ಫಲ ಹೇಳೋದಾದರೆ ಸದ್ಯಕ್ಕೆ ನಿಮಗೆ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾರೆ. ಮೇ 15ನೇ ತಾರೀಕು ಗುರುಬಲ ದೂರ ಆಗುತ್ತೆ, ಗುರುಬಲ ಇರಲ್ಲ. ಯಾವಾಗ ನಿಮಗೆ ಗುರುಬಲ ಹೋಗುತ್ತೋ, ದೂರ ಆಗುತ್ತೋ ಅಲ್ಲಿಗೆ ನಿಮಗೆ ಗುರುವಿನ ಆಶೀರ್ವಾದ ಕಡಿಮೆ ಆಗುತ್ತೆ. ಗುರು ದಶಮಕ್ಕೆ ಬರ್ತಾರೆ. ನೀವು ಶನಿಯನ್ನು ಆರಾಧನೆ ಮಾಡಬೇಕು, ಗುರುವನ್ನು ಆರಾಧನೆ ಮಾಡಬೇಕು, ಎರಡೂ ಗ್ರಹಗಳನ್ನು ಆರಾಧನೆ ಮಾಡಬೇಕು. ಒಂದು ಸಂತೋಷದ ಸುದ್ದಿ ಏನಂದರೆ ಮೇ 20ನೇ ತಾರೀಕು 2025ನೇ ಇಸ್ವಿ ಕೇತು 12ನೇ ಮನೆಗೆ, ರಾಹು 6ನೇ ಮನೆಗೆ ಬರ್ತಾರೆ. 12ನೇ ಮನೆ ಕೇತು ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ಭಗವಂತನ ಧಾರ್ಮಿಕ ಚಿಂತನೆ, ಆಧ್ಯಾತ್ಮಿಕ ಲೋಕದಲ್ಲಿ ತೊಡಗಿಕೊಳ್ತಕ್ಕಂಥದ್ದು, ಮಠ ಮಂದಿರಗಳ ದರ್ಶನ ಮಾಡುವಂಥದ್ದು, ಸಾತ್ವಿಕದ ಜೀವನ ಮಾಡುವಂಥದ್ದು, ಕೋಪ ತುಂಬ ಕಡಿಮೆ ಆಗುತ್ತೆ, ಜೀವನದ ಬಗ್ಗೆ ಭಾಳ ಅರಿವಾಗುತ್ತೆ. ಎಲ್ಲ ನಿಮಗೆ ಕೇತು ಕೊಡ್ತಾರೆ. ಇನ್ನು 6ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ನರ್ವ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು, ಸ್ವಲ್ಪ ಆರ್ಥ್ರೈಟಿಸ್ ಬರುವಂಥದ್ದು, ನರದೋಷ ಬರುವಂಥದ್ದು, ನರಬಲ ಅಂದರೆ ನರ ಅಂದರೆ ವೇಯಿನ್ಸಲ್ಲಿ ಬಲ ಕಮ್ಮಿ ಆಗುವಂಥದ್ದು, ಇದೆಲ್ಲ ಸಾಧ್ಯತೆಗಳಿದೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ವ್ಯಾಯಾಮ, ಉತ್ತಮ ವಾಕಿಂಗ್ ಮಾಡೋದು, ಒಳ್ಳೆ ಆಹಾರದ ಪದ್ಧತಿಯನ್ನು, ಒಳ್ಳೆ ನಿದ್ರಾ ಪದ್ಧತಿಯನ್ನು ರೂಢಿಸ್ಕೊಳ್ತಕ್ಕಂಥದ್ದು ಉತ್ತಮ.